ಪತ್ನಿ ಮತ್ತು ಮಾವನ ಮೇಲೆ ಈ ರೀತಿಯಾಗಿ ದೌರ್ಜನ್ಯವನ್ನ ಎಸಗಿರುವಂತಹ ಯಾವ ಪೊಲೀಸ್ ಅಧಿಕಾರಿಯನ್ನು ಕೂಡ ನೀವೆಂದು ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಈತ ರಕ್ಷಕನಲ್ಲ, ರಾಕ್ಷಸ. ತನ್ನ ಪತ್ನಿಗೆ ನಿತ್ಯವೂ ಕೂಡ ಕಿರುಕುಳವನ್ನ ಕೊಡ್ತಾ ಇದ್ದಂತಹ ಆಸಾಮಿ ಇವನು. ಪತ್ನಿ ಮತ್ತು ಮಾವನ ಮೇಲೆ ಮಚ್ಚು ಬೀಸಿದ್ದ ಪಿಎಸ್ಐ ಭೈರಪ್ಪನನ್ನ ಕೊನೆಗೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೆಂಡತಿ ಮಗುವನ್ನ ಮನೆಯಿಂದ ಹೊರಗಿಟ್ಟು ಶೋಕಿ ಮಾಡ್ತಾ ಇದ್ದಂತೆ ಈ ಪಿಎಸ್ಐ ಮನೆಗೆ ಹುಡುಗಿಯರನ್ನ ಕರೆಸಿಕೊಂಡು ಬರ್ತಾನೆ ಅಂತ ಹೇಳಿ ಪತ್ನಿ ಆರೋಪವನ್ನ ಮಾಡ್ತಿದ್ದಾರೆ. ಅಲ್ಲದೆ ಪತ್ನಿಗೆ ಗೊತ್ತಿಲ್ಲದೆ ಮನೆಯಲ್ಲಿ ಕಾಂಡೋಮ್ ತಂದಿಟ್ಟುಕೊಳ್ತಿದ್ದ ಆರೋಪವನ್ನ ಕೂಡ ಪತ್ನಿ ಮಾಡಿದ್ದಾಳೆ. ಪದೇ ಪದೇ ತವರು ಮನೆಯಿಂದ ವರದಕ್ಷಿಣೆ ತೆಗೆದುಕೊಂಡು ಬಾ ಅಂತ ಹೇಳಿ ಪಿಎಸ್ಐ ಭೈರಪ್ಪ ಕಿರುಕುಳವನ್ನ ಕೊಡ್ತಿದ್ದಾನಂತೆ. 50 ಲಕ್ಷ ವರದಕ್ಷಿಣೆ ತಂದುಕೊಡುವಂತೆಯೂ ನಿತ್ಯವೂ ಕೂಡ ಟಾರ್ಚರ್ ಮಾಡ್ತಿದ್ದಾನಂತೆ. ಮನೆಯಲ್ಲಿ ಗಲಾಟೆ ಆದಾಗ್ಲೆಲ್ಲ ಮಗು ಮತ್ತು ಹೆಂಡತಿಯನ್ನ ಬಿಟ್ಟು ಓಡಿ ಹೋಗ್ತಾನಂತೆ. ಚೀಲದಲ್ಲಿ ಬಟ್ಟೆ ತುಂಬಿಸಿಕೊಂಡು ಹೊರಟು ಬಿಡ್ತಾನಂತೆ ಈ ಪಿಎಸ್ಐ. ಉದ್ಯಮಿಗೆ 50 ಲಕ್ಷ ಬೇಡಿಕೆ ಇಟ್ಟು ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದಂತಹ ಪಿಎಸ್ಐನ ಮತ್ತಷ್ಟು ಕರಾಳ ಮುಖ ಇದು. ಪಿಎಸ್ಐ ವಿರುದ್ಧ ದೂರು ಕೊಟ್ರೆ ಪೊಲೀಸರು ಕೂಡ ಸ್ವೀಕರಿಸ್ತಾ ಇರಲಿಲ್ಲ ಅಂತ ಹೇಳಿ ಪತ್ನಿ ರೇವತಿ ಆರೋಪವನ್ನ ಮಾಡಿದ್ದಾರೆ. ಸಂಧ್ಯಾ ಪೊಲೀಸರ ಮೇಲೆ ಆರೋಪ ಮಾಡಿರುವಂತಹ ಪತ್ನಿ ಲೋಕಾಯುಕ್ತ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದು ಪೊಲೀಸ್ ಕಮಿಷನರ್ ಈ ಬಗ್ಗೆ ಹೆಚ್ಚಿನ ತನಿಖೆಯನ್ನ ನಡೆಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.